ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಿಖಿಲ್, ಸೂರಜ್ ಮತ್ತು ಪ್ರಜ್ವಲ್ ದೇವೇಗೌಡರ ಮೂವರು ಮೊಮ್ಮಕ್ಕಳಲ್ಲಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ನಿಖಿಲ್ ಕುಮಾರಸ್ವಾಮಿಗೆ 38 ವರ್ಷ, ಸೂರಜ್ ರೇವಣ್ಣಗೂ 38 ವರ್ಷ, ಪ್ರಜ್ವಲ್ ರೇವಣ್ಣಗೆ 36 ವರ್ಷ. ಮೂವರಲ್ಲಿ ಪ್ರಜ್ವಲ್ ಚಿಕ್ಕವನು. ನಿಖಿಲ್ ಮತ್ತು ಸೂರಜ್ ಹುಟ್ಟಿದ್ದು ಒಂದೇ ವರ್ಷವಾದ್ರೂ ನಿಖಿಲ್ಗಿಂತ ಸೂರಜ್ 21 ದಿನಕ್ಕೆ ದೊಡ್ಡವರು. ಶಿಕ್ಷಣ: ನಿಖಿಲ್ BBA ಪದವಿ ಪಡೆದಿದ್ದಾರೆ, ಸೂರಜ್ MS ಅಥವಾ ಮಾಸ್ಟರ್ ಆಫ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ, ಪ್ರಜ್ವಲ್ BE ಪದವಿ ಪಡೆದಿದ್ದಾರೆ. ಮೂವರಲ್ಲಿ ಹೆಚ್ಚು ಓದಿರೋದು ಸೂರಜ್ ರೇವಣ್ಣ. ಪತ್ನಿ ಮತ್ತು ಮಕ್ಕಳು: ನಿಖಿಲ್ ಪತ್ನಿ ಹೆಸರು ರೇವತಿ, ಇವರಿಗೆ ಒಬ್ಬ ಮಗನಿದ್ದಾನೆ. ಸೂರಜ್ ಸಾಗರಿಕಾ ರಮೇಶ್ ಎಂಬುವರನ್ನ ಮದುವೆಯಾಗಿದ್ರು, ಆದ್ರೀಗ ಪರಸ್ಪರ ದೂರವಾಗಿದ್ದಾರೆ. ಪ್ರಜ್ವಲ್ಗೆ ಮದುವೆಯಾಗಿಲ್ಲ. ಚಿನ್ನ: ನಿಖಿಲ್ ಕುಟುಂಬದ ಬಳಿ 1.25 kgಯಷ್ಟು ಚಿನ್ನ ಇದೆ, ಇದರ ಮೌಲ್ಯ 1 ಕೋಟಿ. ಸೂರಜ್ ಬಳಿ 1 kg ಚಿನ್ನ ಇದೆ, ಇದರ ಮೌಲ್ಯ 45 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಜ್ವಲ್ ಬಳಿ 1 kg 100 ಗ್ರಾಂ ಚಿನ್ನ ಇದೆ, ಇದರ ಮೌಲ್ಯ 67 ಲಕ್ಷ. ಹೆಚ್ಚು ಚಿನ್ನ ಇರೋದು ನಿಖಿಲ್ ಮತ್ತು ಪತ್ನಿ ಬಳಿ. ಬೆಳ್ಳಿ: ನಿಖಿಲ್ ಕುಟುಂಬದ ಬಳಿ 40 kg ಬೆಳ್ಳಿ ಇದೆ, ಇದರ ಮೌಲ್ಯ 34 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸೂರಜ್ ಬಳಿ 18 kg ಬೆಳ್ಳಿ ಇದೆ, ಇದರ ಮೌಲ್ಯ 10 ಲಕ್ಷ. ಪ್ರಜ್ವಲ್ ಬಳಿ 23 kg ಬೆಳ್ಳಿ ಇದೆ, ಇದರ ಮೌಲ್ಯ 17 ಲಕ್ಷ. ಹೆಚ್ಚು ಬೆಳ್ಳಿ ಇರೋದು ಕೂಡ ನಿಖಿಲ್ ಮತ್ತು ಪತ್ನಿ ಬಳಿ. ವಜ್ರ: ನಿಖಿಲ್ ಕುಟುಂಬದ ಬಳಿ 12.59 ಕ್ಯಾರೆಟ್ ವಜ್ರವಿದೆ, ಇದರ ಮೌಲ್ಯ 11 ಲಕ್ಷ. ಸೂರಜ್ ಬಳಿ ವಜ್ರ ಇಲ್ಲ. ಪ್ರಜ್ವಲ್ ಬಳಿ 0.570 ಕ್ಯಾರೆಟ್ ವಜ್ರ ಇದೆ, ಇದರ ಮೌಲ್ಯ ಹತ್ತತ್ರ 2 ಲಕ್ಷ. ವಾಹನ: ನಿಖಿಲ್ ಬಳಿ ರೇಂಜ್ ರೋವರ್, ಲ್ಯಾಂಬೋರ್ಗಿನಿ ಅವೆಂಟಡಾರ್, ಇನೋವಾ ಕ್ರಿಸ್ಟಾ ಮತ್ತು 2 ವ್ಯಾನಿಟಿ ವ್ಯಾನ್ಗಳಿವೆ. ಇವೆಲ್ಲದರ ಒಟ್ಟು ಮೌಲ್ಯ ಬರೋಬ್ಬರಿ 5 ಕೋಟಿ. ಸೂರಜ್ ಬಳಿ ಟ್ರ್ಯಾಕ್ಟರ್ ಇದೆ, ಇದರ ಮೌಲ್ಯ 5 ಲಕ್ಷ. ಪ್ರಜ್ವಲ್ ಬಳಿಯೂ 5 ಲಕ್ಷದ ಟ್ರ್ಯಾಕ್ಟರ್ ಇದೆ. ಹೆಚ್ಚು ವಾಹನಗಳಿರೋದು ನಿಖಿಲ್ ಬಳಿ. ಮನೆ ಅಥವಾ ಫ್ಲಾಟ್: ನಿಖಿಲ್ ಕುಟುಂಬ ಬೆಂಗಳೂರಲ್ಲಿ ಒಂದು ಫ್ಲಾಟ್ ಹೊಂದಿದೆ, ಇದರ ಮೌಲ್ಯ 28 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸೂರಜ್ ಮತ್ತು ಪ್ರಜ್ವಲ್ ಬಳಿ ಸ್ವಂತ ಮನೆ ಇಲ್ಲ. ಕೃಷಿ ಜಮೀನು: ನಿಖಿಲ್ ಮತ್ತು ಪತ್ನಿ ಹೆಸರಲ್ಲಿ ಕೃಷಿ ಜಮೀನಿಲ್ಲ. ಸೂರಜ್ ಹೆಸರಲ್ಲಿ 82 ಎಕರೆ ಜಮೀನಿದೆ, ಇದರ ಮೌಲ್ಯ 34 ಕೋಟಿ. ಪ್ರಜ್ವಲ್ ಹೆಸರಲ್ಲಿ 45 ಎಕರೆ ಜಮೀನಿದೆ, ಇದರ ಮೌಲ್ಯ 13 ಕೋಟಿ. ಹೆಚ್ಚು ಜಮೀನಿರೋದು ಸೂರಜ್ ಬಳಿ. ಕೃಷಿಯೇತರ ಸೈಟು: ನಿಖಿಲ್ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಸೂರಜ್ ಬಳಿ 9 ಕೃಷಿಯೇತರ ಸೈಟುಗಳಿವೆ, ಇವುಗಳ ಒಟ್ಟು ಮೌಲ್ಯ 13 ಕೋಟಿ. ಪ್ರಜ್ವಲ್ ಬಳಿ 3 ಸೈಟುಗಳಿವೆ, ಇವುಗಳ ಒಟ್ಟು ಮೌಲ್ಯ 11 ಕೋಟಿ. ಈ ವಿಚಾರದಲ್ಲೂ ಸೂರಜ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ: ನಿಖಿಲ್ ಹೆಸರಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ, ಇದರ ಮೌಲ್ಯ 28 ಕೋಟಿ. ಸೂರಜ್ ಹೆಸರಲ್ಲಿ 5 ವಾಣಿಜ್ಯ ಕಟ್ಟಡಗಳಿವೆ, ಇವುಗಳ ಒಟ್ಟು ಮೌಲ್ಯ 14 ಕೋಟಿ. ಪ್ರಜ್ವಲ್ ಹೆಸರಲ್ಲಿ 2 ವಾಣಿಜ್ಯ ಕಟ್ಟಡಗಳಿವೆ, ಇವುಗಳ ಒಟ್ಟು ಮೌಲ್ಯ 10 ಕೋಟಿ. ಷೇರು ಮ್ಯೂಚುವಲ್ ಫಂಡ್: ನಿಖಿಲ್ ಕುಟುಂಬ 6 ಕೋಟಿಯ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಸೂರಜ್ 2 ಕೋಟಿ ಹೊಂದಿದ್ದಾರೆ, ಪ್ರಜ್ವಲ್ ಕೂಡ 2 ಕೋಟಿ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು: ನಿಖಿಲ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 21 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಸೂರಜ್ದು 0, ಪ್ರಜ್ವಲ್ 1 ಕೋಟಿ ಸಾಲ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ: ನಿಖಿಲ್ ತಮ್ಮ ಕುಟುಂಬದ ಬಳಿ 77 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಸೂರಜ್ ಹೆಸರಲ್ಲಿ 65 ಕೋಟಿ
ಕೋಟಿ ಮೌಲ್ಯದ ಆಸ್ತಿ ಇದೆ. ಪ್ರಜ್ವಲ್ ಹೆಸರಲ್ಲಿ ಹತ್ತತ್ರ 41 ಕೋಟಿ ಆಸ್ತಿ ಇದೆ. ಮೂವರಲ್ಲಿ ನಿಖಿಲ್ ಹೆಚ್ಚು ಶ್ರೀಮಂತ. ಇದ್ಬಿಟ್ರೆ ಸೂರಜ್ ನಂತರದಲ್ಲಿ ಪ್ರಜ್ವಲ್ ಬರ್ತಾರೆ. ಆಸ್ತಿಯ ದೊಡ್ಡ ಪಾಲು ನಿಖಿಲ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 28 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸೂರಜ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದು. 34 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಪ್ರಜ್ವಲ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೂಡ ಕೃಷಿ ಜಮೀನಿಂದು. 13 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ ನಿಖಿಲ್ ಕುಟುಂಬ 40 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಸೂರಜ್ 15 ಕೋಟಿ ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಪ್ರಜ್ವಲ್ 7 ಕೋಟಿ ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಆದಾಯ ನಿಖಿಲ್ ರ ವಾರ್ಷಿಕ ಆದಾಯ ಬರೋಬ್ಬರಿ 4 ಕೋಟಿ 27 ಲಕ್ಷದ 75 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 35 ಲಕ್ಷದ 64 ಸಾವಿರ, ದಿನಕ್ಕೆ 1 ಲಕ್ಷದ 18 ಸಾವಿರ ಆಗುತ್ತೆ. ಸೂರಜ್ ರ ವಾರ್ಷಿಕ ಆದಾಯ 34 ಲಕ್ಷದ 58 ಸಾವಿರ, ಅಂದ್ರೆ ತಿಂಗಳಿಗೆ ಸರಾಸರಿ 2 ಲಕ್ಷದ 88 ಸಾವಿರ, ದಿನಕ್ಕೆ 9,600 ಆಗುತ್ತೆ. ಪ್ರಜ್ವಲ್ ರ ವಾರ್ಷಿಕ ಆದಾಯ 78 ಲಕ್ಷದ 55 ಸಾವಿರ, ಅಂದ್ರೆ ತಿಂಗಳಿಗೆ ಸರಾಸರಿ 6 ಲಕ್ಷದ 54 ಸಾವಿರ, ದಿನಕ್ಕೆ 21,800 ಆಗುತ್ತೆ. ಮೂವರಲ್ಲಿ ನಿಖಿಲ್ ಆದಾಯವೇ ಹೆಚ್ಚು. ಚುನಾವಣಾ ಅನುಭವ ನಿಖಿಲ್ ಕುಮಾರಸ್ವಾಮಿ 2019 ಲೋಕಸಭೆ ಚುನಾವಣೆಗೆ ಮಂಡ್ಯದಿಂದ ನಿಂತು ಸುಮಲತಾ ವಿರುದ್ಧ ಸೋತ್ರು. ನಂತರ 2023 ವಿಧಾನಸಭೆ ಚುನಾವಣೆಗೆ ರಾಮನಗರದಿಂದ ನಿಂತು ಮತ್ತೊಂದು ಸೋಲು ಕಂಡ್ರು. ಸೂರಜ್ ರೇವಣ್ಣ 2022 ಮೊದಲ ಬಾರಿ ವಿಧಾನ ಪರಿಷತ್ ಚುನಾವಣೆಗೆ ನಿಂತು ಗೆದ್ರು. ಪ್ರಜ್ವಲ್ ರೇವಣ್ಣ 2019 ಲೋಕಸಭೆ ಚುನಾವಣೆಗೆ ಹಾಸನದಿಂದ ಸ್ಪರ್ಧಿಸಿ ಗೆದ್ರು. ನಂತರ 2024 ಲೋಕಸಭೆ ಚುನಾವಣೆಯಲ್ಲಿ ಸೋತ್ರು. ಕ್ರಿಮಿನಲ್ ಕೇಸ್ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಸೂರಜ್ ರೇವಣ್ಣ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು, ಗಲಭೆ ಸೃಷ್ಟಿಸಲು ಯತ್ನಿಸಿದ್ದು ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ಪ್ರಜ್ವಲ್ ವಿರುದ್ಧ 2024 ಲೋಕಸಭೆ ಚುನಾವಣೆಗೆ ನಿಲ್ಲೋ ತನಕ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇರಲಿಲ್ಲ. ನಂತರ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಂತಹ ಗಂಭೀರ ಕೇಸ್ನಲ್ಲಿ ಜೈಲು ಸೇರಿದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ದೇವೇಗೌಡರ ಮೊಮ್ಮಕ್ಕಳಾದ ನಿಖಿಲ್ ಕುಮಾರಸ್ವಾಮಿ, ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವೆಲ್ಲವೂ ಎಲೆಕ್ಷನ್ ಟೈಮ್ ಅಲ್ಲಿ ಇವರು ಘೋಷಿಸಿಕೊಂಡಿರೋ ಮಾಹಿತಿಯಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.